ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಬರ್ತ್ಡೇ ಅನ್ನೋದು ನಮಗೊಂದು ಸ್ಪೆಷಲ್ ದಿನ ಆಗಿರುತ್ತೆ. ಅವತ್ತಿನ ದಿನ ನಮಗೆಲ್ಲರೂ ವಿಶ್ ಮಾಡಬೇಕು ಅಥವಾ ಗಿಫ್ಟ್ಸ್ ಕೊಡಬೇಕು ಅಂತ ನಮಗೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಈ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಅಲ್ವಾ? ಇವತ್ತಿನ ಸ್ಟೋರಿ ಕೂಡ ಬರ್ತ್ಡೇಗೆ ಸಂಬಂಧಪಟ್ಟಿರೋದು. ಸ್ಟೋರಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆಲ್ರಿಗೂ ಒಂದು ಕ್ವೆಶನ್. ಸ್ನೇಹಿತರೆ, ನೀವು ನಿಮ್ಮ ಗರ್ಲ್ ಫ್ರೆಂಡ್ನ ಅಥವಾ ನಿಮ್ಮ ವೈಫ್ನ ಅವರ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಏನಾಗ್ಬೋದು? ಮ್ಯಾಕ್ಸಿಮಮ್ ಅವ್ರು ನಿಮ್ಮ ಮೇಲೆ ಒಂದಿಷ್ಟು ದಿನ ಕೋಪಗೊಳ್ಬೋದು, ನಿಮ್ಮನ್ನು ಕರೆಕ್ಟಾಗಿ ಮಾತಾಡ್ತಂಗಿರ್ಬೋದು ಅಲ್ವಾ? ಅದಕ್ಕಿಂತ ಜಾಸ್ತಿ ಏನಾದರೂ ಆಗುತ್ತಾ? ಇಲ್ಲ ಅಲ್ವಾ? ಆದರೆ ಮಹಾರಾಷ್ಟ್ರದ ಪುಣೆ ಸಿಟಿಯಲ್ಲೊಂದು ತುಂಬ ವಿಚಿತ್ರ ಭಯಾನಕವಾದ ಒಂದು ಘಟನೆ ನಡೆದಿದೆ. ಹೌದು ಸ್ನೇಹಿತರೆ, ಅದೇನೆಂದರೆ ಸುಮಾರು 36 ವಯಸ್ಸಿನ ರೇಣುಕಾ ಎಂಬ ಒಬ್ಬ ಮಹಿಳೆ ಆಕೆಯ ಬರ್ತ್ಡೇಗೆ ಅವಳಿಗೆ ಇಷ್ಟ ಆಗುವಂಥ ಗಿಫ್ಟ್ ಸಿಕ್ಕಿಲ್ಲ ಅಂತ ಮತ್ತು ಆ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ದುಬೈಗೆ ಕರ್ಕೊಂಡು ಹೋಗಿಲ್ಲ ಅಂತ ಕಾರಣಕ್ಕೆ ತನ್ನ ಪತಿಯನ್ನು ಸಾಯಿಸಿದ್ದಾಳೆ. ಹೌದು ಫ್ರೆಂಡ್ಸ್, ಅದು ಒಂದೇ ಒಂದು ಕಾರಣಕ್ಕೆ ತನ್ನ ಪತಿಯನ್ನೇ ಕೊಂದ ಬ್ಯೂಟಿ ಕ್ವೀನ್ ಇವಳೆ ನೋಡಿ. ಈಕೆಯ ಹೆಸರು ರೇಣುಕಾ ಖನ್ನಾ, ಅ ಹೌಸ್ ವೈಫ್. ಈಕೆಯ ಗಂಡ ನಿಖಿಲ್ ಖನ್ನಾ, ಅ ರಿಯಲ್ ಎಸ್ಟೇಟ್ ಏಜೆಂಟ್. ಮಿಸ್ಟರ್ ನಿಖಿಲ್ ಖನ್ನಾ ಅ ವೆಲ್ ಸೆಟಲ್ಡ್ ಬಿಸ್ನೆಸ್ ಮ್ಯಾನ್ ಅಂತಲೂ ಹೇಳ್ಬೋದು ನೀವು. ಮತ್ತು ಇವ್ರು ಆ್ಯಕ್ಚುಲಿ ವಯಸ್ಸಲ್ಲಿ ಆಕೆಗಿಂತ 2 ವರ್ಷ ಚಿಕ್ಕವರು. ಬಟ್ ದ್ಯಾಟ್ ಡಸಂಟ್ ಮ್ಯಾಟರ್. ಇವರಿಬ್ಬರು ನವೆಂಬರ್ 2017 ಪ್ರೀತಿಸಿ ಮದುವೆ ಆಗಿರ್ತಾರೆ. ಹೌದು ಸ್ನೇಹಿತರೆ, ಅ ಲವ್ ಮ್ಯಾರೇಜ್. ಲವ್ ಮ್ಯಾರೇಜಸ್ ಜಾಸ್ತಿ ದಿನ ನಡೆಯಲ್ಲ ಅಂತಲೂ ನಾವು ಕೇಳಿದ್ದೀವಿ. ಯಾಕೆಂದರೆ ಬಹಳಷ್ಟು ಜನ ಬೇಗನೆ ಸಪ್ರೇಟ್ ಆಗಿಬಿಡ್ತಾರೆ, ಅವ್ರ ಲವ್ ಜಾಸ್ತಿ ದಿನ ನಡೆಯೋದಿಲ್ಲ. ಬಟ್ ಒಂದಿಷ್ಟು ಜನ ಕೊನೆಯ ತನಕನೂ ಜೊತೆಗಿರ್ತಾರೆ, ಒಬ್ರನ್ನೊಬ್ರನ್ನ ಅದೇ ರೀತಿ ಪ್ರೀತಿಸ್ತಾರೆ. ಆ ಥರ ಸಕ್ಸಸ್ ಸ್ಟೋರೀಸ್ ಕೂಡ ನಾವು ಕೇಳಿದ್ದೀವಿ. ಇವರಿಬ್ಬರಿಗೆ ಒಂದು ಚಿಕ್ಕ ಮಗು ಕೂಡ ಇರುತ್ತೆ. ಮದುವೆ ಆದಾಗ್ಲಿಂದನೂ ಇವರಿಬ್ಬರ ನಡುವೆ ಯಾವಾಗಲೂ ಜಗಳ ಇದ್ದೇ ಇರುತ್ತೆ. ಏನಾದರೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕಿತ್ತಾಡ್ಕೊತಿರ್ತಾರೆ ಇವರು. ಈಕೆಯ ಬಿಹೇವಿಯರ್ ತುಂಬ ರೂಡಾಗಿರುತ್ತೆ. ಹಸ್ಬೆಂಡ್ ಜೊತೆ ಮಾತ್ರ ಅಲ್ಲದೆ ಮನೆ ಕೆಲಸಕ್ಕೆ ಬರೋ ಹೌಸ್ಮೇಟ್ ಜೊತೆ ಕೂಡ ಇವಳು ತುಂಬ ರೂಡಾಗಿ ನಡ್ಕೊಂಡಿರ್ತಾಳೆ. ಒಂದು ಸರಿ ಆ ಹೌಸ್ಮೇಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನಿಗೆ ಹೋಗಿರ್ತಾಳೆ, ಮತ್ತು ಯಾವುದೋ ಒಂದು ಕಾರಣಕ್ಕೆ ಕೊಟ್ಟಿರಲ್ಲ. ಈ ಲೇಡಿ ಬಾಸ್ಗೆ ಲಕ್ಸುರಿಯಾಗಿ ಬಾಳೋದು ಅಂದರೆ ತುಂಬ ಇಷ್ಟ. ರೆಗ್ಯುಲರಾಗಿ ಹೊರಗಡೆ ಹೋಗೋದು, ಹೊರಗಡೆ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸಲ್ಲಿ ಡಿನ್ನರ್ ಮಾಡೋದು, ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿ ಮಾಡೋದು, ಅಲ್ಲಿ ಇಲ್ಲಿ ಸುತ್ತೋದು, ಇದೇ ಇವಳ ರೆಗ್ಯುಲರ್ ಹ್ಯಾಬಿಟ್ಸ್. ಈಕೆಗೆ ಸರ್ಪ್ರೈಸಸ್ ಅಂದರೆ ಗಿಫ್ಟ್ ಅಂದರೆ ತುಂಬ ಇಷ್ಟ. ಕಳೆದ ನವೆಂಬರ್ನಲ್ಲಿ ಇವಳ ಬರ್ತ್ಡೇ ಇತ್ತು. ಆ ಬರ್ತ್ಡೇಗೆ ಇವಳಿಗೆ ತುಂಬ ಒಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ಬೇಕಾಗಿತ್ತಂತೆ. ಅದ್ರ ಜೊತೆ ದುಬೈಯಲ್ಲಿ ಇವಳ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡಬೇಕಿತ್ತಂತೆ. ಈ ಡಿಮಾಂಡು ಹಸ್ಬೆಂಡ್ ಯಾವುದೋ ಒಂದು ಕಾರಣಕ್ಕೆ ಈಡೇರಿಸಿಲ್ಲ. ಪಾಪ ಅವನಿಗೇನು ಫೈನಾನ್ಷಿಯಲ್ ಸಮಸ್ಯೆ ಇತ್ತೋ ಏನೋ, ಆದರೂ ಅವನು ಒಂದು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಒಂದೇನೋ ಗಿಫ್ಟ್ ಕೊಟ್ಟಿದ್ದಾನೆ. ಆಕೆಗೆ ಅದು ಇಷ್ಟ ಆಗಿಲ್ಲ. ಅವಳಿಗೆ ಬೇಕಾಗಿದ್ದು ಸಿಕ್ಕಿಲ್ಲ ಅಂತ ಅವಳಿಗೆ ಎಷ್ಟು ಕೋಪ ಬಂತು ಅಂದರೆ, ಆ ಕೋಪದಲ್ಲಿ ಒಂದೇ ಒಂದು ಪಂಚ್ ಹೊಡೆದ್ಲು ಮುಖಕ್ಕೆ. ಆ ಪಂಚ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ನಿಖಿಲ್ ಮೂಗಿನಿಂದ ತಕ್ಷಣ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವನು ಕೆಳಗೆ ಬಿದ್ದು ತುಂಬ ನರಳ್ತಾನೆ. ಆಮೇಲೆ ಒಂದಿಷ್ಟು ಹೊತ್ತಲ್ಲೇ ಅವನ ಬಾಡಿ ಶೇಕ್ ಆಗೋದು ಸ್ಟಾಪ್ ಆಗುತ್ತೆ. ಅಲ್ಲೇ ಸ್ಪಾಟಲ್ಲೇ ಪ್ರಾಣ ಬಿಡ್ತಾನೆ. ವಿಷಯ ತಿಳಿದ ಪೊಲೀಸ್ನವರು ಮನೆಗೆ ಬರ್ತಾರೆ. ಮನೆಗೆ ಬಂದು ಈಕೆನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಇವಳಿಗೆ ಈಗ ಜೈಲಲ್ಲಿ ಇಟ್ಟಿದ್ದಾರೆ. ಒಂದೇ ಒಂದು ಸಣ್ಣ ವಿಷಯಕ್ಕೆ ಒಂದು ಫ್ಯಾಮಿಲಿ ಈಗ ಹಾಳಾಗಿ ಹೋಯಿತು. ಆ ಚಿಕ್ಕ ಮಗುವಿನ ಕತೆ ಏನೀಗ? ಆಕೆದೇನು ತಪ್ಪಿತ್ತು? ಅಪ್ಪ ಕೊಲೆಯಾಗಿ ಹೋದ, ಅಮ್ಮ ಜೈಲಲ್ಲಿದ್ದಾಳೆ, ಆಕೆ ಫ್ಯೂಚರ್ ಏನೀಗ? ತುಂಬ ನೋವಾಗುತ್ತೆ ಈ ಥರ ಸ್ಟೋರೀಸನ್ನೆಲ್ಲ ನೋಡಿದರೆ. ನಮ್ಮ ಭಾರತದ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಪತ್ನಿಯರಿಗೆ ಪತಿಯೇ ಸರ್ವಸ್ವ, ಪತಿಯೇ ಪರಮೇಶ್ವರ. ಎಷ್ಟು ಗೌರವ ಇತ್ತು ಪತಿಯ ಮೇಲೆ. ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಉಪವಾಸ ಎಲ್ಲ ಇಡೋರು. ಆ ಥರ ಸಂಸ್ಕೃತಿ ನಮ್ಮದು. ಆದರೆ ಇವಾಗಿನ ಕಾಲದಲ್ಲಿ ಈ ಫೆಮಿನಿಸಮ್ ಬಂದುಬಿಟ್ಟು, ವೆಸ್ಟರ್ನ್ ಕಲ್ಚರ್ ಬಂದುಬಿಟ್ಟು ತುಂಬ ಹಾಳು ಮಾಡಿಬಿಟ್ಟಿದೆ. ಫೆಮಿನಿಸಮ್ ತಪ್ಪು ಅಂತ ನಾನು ಹೇಳೋದಿಲ್ಲ. ಗರ್ಲ್ಸಿಗೆ ಎಲ್ಲ ಫೀಲ್ಡಲ್ಲೂ ಈಕ್ವಾಲಿಟಿ ಕೊಡಲೇಬೇಕು, ಈಕ್ವಲ್ ಆಪರ್ಚುನಿಟೀಸ್ ಕೊಡಲೇಬೇಕು. ಆದರೆ ಎಕ್ಸ್ಟ್ರೀಮ್ ಫೆಮಿನಿಸಮ್ ಇದೆಯಲ್ಲ, ಅದು ತುಂಬ ತಪ್ಪು. ಈ ಘಟನೆ ನಾನು ಶೇರ್ ಮಾಡಬೇಕು ಅಂತ ನನಗೆ ಅನಿಸ್ತು. ಈ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.